ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೀವೇನು 27/7/2024 ಇದೇ ತಿಂಗಳ 27ನೇ ತಾರೀಕೇನು VAO ಮುಖ್ಯ ಪರೀಕ್ಷೆನ ಬರಿತಿದ್ರಿ. ಅದರ ರಿಲೇಟೆಡ್ ಆಗಿರುವಂತಹ ಒಂದು ಟಾಪಿಕನ್ನು ತೆಗೆದುಕೊಂಡು ಬಂದಿದ್ದೀವಿ. ಈ ವಿಡಿಯೋದಲ್ಲಿ ನಾವು ಸಾಮಾನ್ಯ ಇಂಗ್ಲೀಷ್ ರಿಲೇಟೆಡ್ ಆಗಿ ಯಾವ ರೀತಿಯ ಪ್ರಶ್ನೆಗಳಿರ್ತವೆ, ಆ ಪ್ರಶ್ನೆಗಳಿಗೆ ಯಾವ ಯಾವ ಟಾಪಿಕನ್ನು ಓದಬೇಕು ಅಂತೇಳಿ. ಯಾಕಂದರೆ ಸಾಮಾನ್ಯವಾಗಿ ನಾವು ಕನ್ನಡವನ್ನು ಬರೆದಿರ್ತೀವಿ ಮತ್ತು ಜನರಲ್ ನಾಲೆಡ್ಜ್ ಎಕ್ಸಾಮನ್ನು ತುಂಬ ಸರಿ ತೆಗೆದುಕೊಂಡಿರ್ತೀವಿ. VAO ಎಕ್ಸಾಮ್ ಇದೆ, ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ತುಂಬ ಅಭ್ಯರ್ಥಿಗಳಿಗೆ ಇದೊಂದು ಡೌಟ್ ಇದೆ. ಏನು ಡೌಟು ಕೇಳಿದ್ರೆ, VAOನಲ್ಲಿ ಯಾವ ರೀತಿಯ ಸಾಮಾನ್ಯ ಇಂಗ್ಲೀಷ್ ಪತ್ರಿಕೆ ಇರುತ್ತೆ, 35 ಅಂಕಗಳಿಗೆ ಏನು ಸಾಮಾನ್ಯ ಇಂಗ್ಲೀಷ್ ಪತ್ರಿಕೆ ಇರುತ್ತಲ್ಲ, ಯಾವ ರೀತಿಯ ಪ್ರಶ್ನೆಗಳನ್ನು ತೆಗಿತಾರೆ ಮತ್ತು ಯಾವ ಟಾಪಿಕ್ಗಳನ್ನು ಓದ್ಕೋಬೇಕು ಅನ್ನೋದು ಅನೇಕರ ಗೊಂದಲ. ತುಂಬ ಜನ ಕೇಳಿದ್ರಿ ಕೂಡ. ಹಾಗಾಗಿ ನಾವು ಈ ಹಿಂದೆ ನಡೆದಿರುವಂತಹ, ಸೊ ನಮಗೂ ಕೂಡ ಇದು ಹೊಸದು, ಯಾಕಂದರೆ VAO ಪರೀಕ್ಷೆ ಇದೆಯಲ್ಲ, ಇದು ವೆರಿ ಫಸ್ಟ್ ಟೈಮ್ ರಿಟರ್ನ್ ಎಕ್ಸಾಮ್ ಆಗ್ತಿರೋದು. ಇಷ್ಟು ದಿನ PU ಅಂಕದ ಮೇಲೆ ವಿಲೇಜ್ ಅಕೌಂಟೆಂಟ್ ಅಂತ ತೆಗೆದುಕೊಳ್ತಾ ಇದ್ರು. ಸೊ ಈಗ ಅದನ್ನು ಗ್ರಾಮೀಣ ಆಡಳಿತಾಧಿಕಾರಿ ಅಂತೇಳಿ ಹುದ್ದೆ ಬದಲಾವಣೆ ಮಾಡಿದ್ದಾರೆ, ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕ ಯಾವ ರೀತಿ ಕಡ್ಡಾಯ ಕನ್ನಡದಲ್ಲಿ ರಿಟರ್ನಲ್ಲಿ ಪಾಸಾದವ್ರನ್ನ ಅಂಕಗಳನ್ನ ಪರಿಗಣಿಸಿ ಒಂದು ಎಕ್ಸಾಮ್ ಮಾಡ್ತಾ ಇದ್ದಾರಲ್ಲ, ಎಲ್ಲರೂ ಬರಿಬೋದು. ಇದೊಂದು ಡೌಟ್ ಇದೆ ನೋಡಿ. ಏನು ಕೇಳಿದ್ರೆ, ಕಡ್ಡಾಯ ಕನ್ನಡದಲ್ಲಿ ಭಾಷೆ ಪರೀಕ್ಷೆಯಲ್ಲಿ ಪಾಸಾದವ್ರು ಮಾತ್ರ ಈ 27ನೇ ತಾರೀಕು ಎಕ್ಸಾಮ್ ಬರಿಬೋದಾ ಅಂತೇಳಿ ತುಂಬ ಜನಕ್ಕೆ ಡೌಟ್ ಇದೆ. ಬಟ್ ಹಾಗಲ್ಲ. ಇದು ನೀವು ಯಾರೆಲ್ಲ VAO ಎಕ್ಸಾಮ್ ತೆಗೆದುಕೊಂಡಿದ್ದೀರಿ ಅವರೆಲ್ಲರೂ ಕೂಡ ಬರಿಬೋದು. ಕಡ್ಡಾಯ ಕನ್ನಡ ಪಾಸ್ ಆಗಲಿ ಫೇಲ್ ಆಗಲಿ ಎಲ್ಲರೂ ಕೂಡ ಬರಿಬೋದು. ಆದರೆ ಫೈನಲ್ ಮಾರ್ಕ್ಸ್ ಲಿಸ್ಟ್ ತಯಾರು ಮಾಡಬೇಕಾದ್ರೆ ಈ ಎಲಿಜಿಬಿಲಿಟಿ ಮಾರ್ಕ್ಸ್ ಇಲ್ಲದೇ ಇದ್ದರೆ, ಅಂದರೆ 50 ಮಾರ್ಕ್ಸ್ ತೆಗೆದೇ ಹೋದರೆ ಕಡ್ಡಾಯ ಕನ್ನಡದಲ್ಲಿ, ಅವರ ಮಾರ್ಕ್ಸನ್ನು ಕೌಂಟ್ ಮಾಡೋದಿಲ್ಲ. ಮೆರಿಟ್ ಪಟ್ಟಿಯಲ್ಲಿ ಅವರ ಹೆಸರನ್ನ ಕೈ ಬಿಡ್ತಾರೆ. ಸೊ ಈ ಕಡ್ಡಾಯ ಕನ್ನಡದಲ್ಲಿ 50 ಮಾರ್ಕ್ಸ್ ತಗೊಂಡು ಪಾಸಾದವರನ್ನು ಕನ್ಸಿಡರ್ ಮಾಡ್ತಾರೆ, ರ್ಯಾಂಕ್ ಪಟ್ಟಿಯಲ್ಲಿ ಅವರ ಹೆಸರನ್ನ ಕನ್ಸಿಡರ್ ಮಾಡ್ತಾರೆ. ಮತ್ತು ಈ ಅಂಕವನ್ನು ರ್ಯಾಂಕ್ಗೆ ಪರಿಗಣಿಸೋದಿಲ್ಲ. ಅಂದರೆ ಇಟ್ ಈಸ್ ಓನ್ಲಿ ಫಾರ್ ಎಲಿಜಿಬಿಲಿಟಿ ಟೆಸ್ಟ್. ಕಡ್ಡಾಯ ಕನ್ನಡ ಕೇವಲ ಇದು ಅರ್ಹತಾ ಪರೀಕ್ಷೆ ಅಷ್ಟೇ. ಎಷ್ಟು ಮಾರ್ಕ್ಸ್ ತಗೊಂಡ್ರು ಒಂದೇ, 50 ತಗೊಂಡ್ರು ಒಂದೇ, 120 ತಗೊಂಡ್ರು ಒಂದೇ, ಅಲ್ಲೇನು ವ್ಯತ್ಯಾಸ ಆಗೋದಿಲ್ಲ. ಸೊ ಹಾಗಾಗಿ ಅದರ ಕಡ್ಡಾಯ ಕನ್ನಡದ ಬಗ್ಗೆ ಈ ಒಂದು ಮಾಹಿತಿ ನಿಮಗೆ ತಿಳಿದಿರಲಿ. ಸೊ ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾಗಿ ನಾವು ಏನು ಮಾಡ್ತೀವಿ ಅಂದರೆ, ಸಾಮಾನ್ಯ ಇಂಗ್ಲೀಷ್ 35 ಅಂಕಗಳಿಗೆ ಸಾಮಾನ್ಯ ಇಂಗ್ಲೀಷ್ ಪತ್ರಿಕೆ ಯಾವ ರೀತಿಯ ಟಾಪಿಕನ್ನು ಒಳಗೊಂಡಿರುತ್ತೆ ಮತ್ತು ಪ್ರಶ್ನೆಗಳು ಹೇಗಿರುತ್ತೆ ಅಂತೇಳಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ನಾವು ಈ ವಿಡಿಯೋವನ್ನು 2 ಪಾರ್ಟ್ ಮಾಡ್ಕೊಂಡಿದ್ದೀವಿ. ಒಂದು, ಯಾವ ರೀತಿಯ ಪ್ರಶ್ನೆಗಳು ಬರುತ್ತೆ ಅಂತೇಳಿ, ಕ್ವಶನ್ಸ್ ಬರುತ್ತೆ ಅಂತೇಳಿ. ಇನ್ನೊಂದು, ಈ ಪ್ರಶ್ನೆಗಳು ಯಾವ ಟಾಪಿಕ್ ಮೇಲೆ ಕೇಳಲಾಗುತ್ತೆ ಅಂತೇಳಿ. ಸರ್, ನೀವು ಇದು ಹೇಗೆ ಗೆಸ್ ಮಾಡಿದ್ರಿ ಅಂತ ಕೇಳಿದ್ರೆ, ನೀವು ಹೇಗೆ ಇದನ್ನು ಊಹೆ ಮಾಡ್ತೀರಿ ಅಂತ ಕೇಳಿದ್ರೆ, ಈ ಹಿಂದೆ ನಡೆದಿರುವಂತಹ SDA, FDA ಮತ್ತು KAS ಪ್ರಿಲಿಮಿನರಿ ಎಕ್ಸಾಮ್, ಪ್ರಿಲಿಮ್ಸ್ ಹಾಗೂ KSET, ಈ ರೀತಿಯ ಅರ್ಹತಾ ಪರೀಕ್ಷೆ ಏನು ಇಂಗ್ಲೀಷ್ ಇರುತ್ತಲ್ಲ, ಇಂಗ್ಲೀಷ್ ಎಲಿಜಿಬಿಲಿಟಿ ಟೆಸ್ಟ್ಗಳ ಪ್ರಶ್ನೆ ಪತ್ರಿಕೆಗಳನ್ನು ಆಧರಿಸಿಕೊಂಡು ಈ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ರೀತಿ ಬರ್ಬೋದು ಅಂತೇಳಿ ನಾವು ತೆಗೆದುಕೊಂಡಿದ್ದೀವಿ. ಫಸ್ಟ್ ಒನ್, ಫಿಲ್ ಇನ್ ದ ಬ್ಲಾಂಕ್ಸ್ ಬರುತ್ತೆ. ಸೊ ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ನಿಮಗೆ ಆಂಟೋನಿಮ್ಸ್ ಬರ್ಬೋದು, ಸಿನಾನಿಮ್ಸ್ ಬರ್ಬೋದು, ಟೆನ್ಸ್ ಫಾರ್ಮ್ ಬರ್ಬೋದು, ಹೆಲ್ಪಿಂಗ್ ವರ್ಬ್ ಬರ್ಬೋದು. ಈ ರೀತಿಯ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಬರುತ್ತೆ. ಬಿಟ್ಟ ಸ್ಥಳವನ್ನು ತುಂಬುವಂಥ ಪ್ರಶ್ನೆಗಳು ಬರ್ತವೆ. ಸೊ ಫಸ್ಟ್ ನಾನು ಆಗಲೇ ಹೇಳಿದಾಗೆ ಇದನ್ನು 2 ಭಾಗ ಮಾಡ್ಕೊಂಡಿದ್ದೀವಿ. ಫಸ್ಟ್ ಭಾಗದಲ್ಲಿ ಕ್ವಶನ್ ಯಾವ ರೀತಿ ಅರೈಸ್ ಆಗುತ್ತೆ ಅಂತೇಳಿ, ಸೆಕೆಂಡ್ ಒನ್ನಲ್ಲಿ ಯಾವ ಯಾವ ಟಾಪಿಕ್ ಮೇಲೆ ಈ ಪ್ರಶ್ನೆಗಳಿರ್ತವೆ ಅಂತೇಳಿ. ಸೆಕೆಂಡ್ ಒನ್, ಎರರ್ ಐಡೆಂಟಿಫಿಕೇಶನ್. ಇದು ಕೂಡ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಇರ್ಬೋದು, ಆಂಟೋನಿಮ್ಸ್ ಸಿನಾನಿಮ್ಸ್ ಇರ್ಬೋದು, ಹೆಲ್ಪಿಂಗ್ ವರ್ಬ್ ಇರ್ಬೋದು. ಈ ರೀತಿ ಎಲ್ಲ ಒಂದು ಟಾಪಿಕ್ನ ಮೇಲೆ ಎರರನ್ನು ಐಡೆಂಟಿಫಿಕೇಷನ್ಗೆ ಕೇಳ್ಬೋದು. ಸ್ಪೆಲ್ಲಿಂಗ್ ಇರ್ಬೋದು. ಇನ್ನು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂದರೆ ನಮಗೆ 3 ಬರೋದು: ಪಾಸಿಟಿವ್, ಕಂಪ್ಯಾರಿಟಿವ್ ಆ್ಯಂಡ್ ಸೂಪರ್ಲೇಟಿವ್. ಸೊ ಈ 3 ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನ ಚೇಂಜ್ ಮಾಡುವ ಅಂಥ ಉದಾಹರಣೆಗಳನ್ನು ಕೇಳುವ ಚಾನ್ಸ್ ಇರುತ್ತೆ. ಇನ್ನು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗೆ ನಿಮಗೆ ಅನೇಕ ಉದಾಹರಣೆಗಳನ್ನ, ಉದಾಹರಣೆಗೆ ನೋಡಿ, ಒನ್ ಹೂ ವೆರಿ ಈಗರ್ ಫಾರ್ ನಾಲೆಡ್ಜ್ ಅಂತ ಹೇಳಿದ್ರೆ ಒರೇಷಿಯಸ್ ಅನ್ನುವಂಥ ಒಂದು ಒನ್ ವರ್ಡ್ ಬರುತ್ತೆ. ಈ ರೀತಿ ಒನ್ ಹೂ ಟ್ರಾವೆಲ್ ಡೈಲಿ ಫಾರ್ ದೇರ್ ವರ್ಕ್ ಪರ್ಪಸ್ ಅಂತ ಬಂದಾಗ ಕಮ್ಯೂಟರ್ ಅಂತ ಒನ್ ವರ್ಡ್ ಬರುತ್ತೆ. ಈ ರೀತಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗಳು ನಿಮಗೆ ಎಲ್ಲಿ ಸಿಗುತ್ತೆ ಕೇಳಿದ್ರೆ, 8th to 6th to 10th ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬುಕ್ಕಲ್ಲಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಸಿಗುತ್ತೆ. 100% ಈ ಗೌರ್ಮೆಂಟ್ ಪುಸ್ತಕದಿಂದನೇ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ತೆಗೆದಿರ್ತಾರೆ. ಇನ್ನು ಫ್ರೇಸಲ್ ವರ್ಬ್ಸ್ ಅಂದರೆ ಏನು? ಫ್ರೇಸಲ್ ವರ್ಬ್ಸ್ ಅಂದರೆ ನೋಡಿ, ಆ ವರ್ಬ್ ಕಂಬೈನ್ಡ್ ವಿತ್ ಅಡ್ವರ್ಬ್ ಆರ್ ಪ್ರಿಪೋಸಿಷನ್. ಉದಾಹರಣೆಗೆ ಹೋಲ್ಡ್ ಆನ್ ನೋಡಿ, ಹೋಲ್ಡ್ ಅನ್ನೋದು ಇಲ್ಲೇನು
ವರ್ಬು, ಆನ್ ಅನ್ನೋದು ಪ್ರಿಪೋಸಿಷನ್. ಈ ರೀತಿ ಸೇರ್ಕೊಂಡಿರ್ತವೆ ಆ ಥರದ್ದು. ಬಿ ಪೇಷಂಟ್, ಸ್ಟೋರ್ ಅಪ್, ಪಿಕ್ಔಟ್, ಟರ್ನ್ ಆನ್, ಟೇಕ್ ಆಫ್, ಈ ರೀತಿಯ ಪ್ರೇಸಲ್ ವರ್ಬ್ಗಳು. ಪ್ರೇಸಲ್ ವರ್ಬ್ಗಳ ಅರ್ಥವನ್ನು ತಿಳ್ಕೊಂಡ್ರೆ ಸಾಕು, ನಿಮಗೆ ಆಲ್ಮೋಸ್ಟ್ ಈ ಸೆಕ್ಷನಲ್ಲಿ ಬರ್ತದೆ. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಬರುತ್ತೆ. ಸರಿಯಾದ ಪ್ರೇಸಲ್ ವರ್ಬನ್ನು ನೀವು ಹಾಕೋಕ್ಕೆ ಅನುಕೂಲ ಆಗುತ್ತೆ. ಇನ್ನು ಅನ್ಸೀನ್ ಪ್ಯಾಸೇಜಸ್, ವೆರಿ ವೆರಿ ಇಂಪಾರ್ಟೆಂಟ್. ಇದು ಪ್ಯಾಸೇಜನ್ನು ಕೊಡ್ತಾರೆ ಮತ್ತು ಪ್ಯಾಸೇಜ್ ರಿಲೇಟೆಡ್ ಕ್ವಶನ್ಸನ್ನು ಕೊಡ್ತಾರೆ. ಪ್ಯಾಸೇಜಲ್ಲೇ ಉತ್ತರ ಇರುತ್ತೆ, ಆದರೆ ನಾವು ಅದನ್ನು ಗಮನಿಸಿ ಸರಿಯಾಗಿ ಓದಿಕೊಂಡು ಉತ್ತರಿಸಬೇಕಾಗತ್ತೆ. ಸೊ ಇವೆಲ್ಲವೂ ಕೂಡ ಈ ಒಂದು ರೀತಿಯ ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇದು ರಿಪೀಟ್ ಆಯ್ತು ಅಂದ್ಕೊಳ್ತೀನಿ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಸಿನಾನಿಮ್ಸ್ ಆ್ಯಂಡ್ ಆಂಟೋನಿಮ್ಸ್ ಬರುತ್ತೆ. ಸಿನಾನಿಮ್ಸ್ ಮತ್ತು ಪದಗಳ ಅರ್ಥ ಮತ್ತು ಪದಗಳ ವಿರುದ್ಧ ಪದದ ಪ್ರಶ್ನೆಗಳು ಬರ್ತವೆ. ಕರೆಕ್ಟ್ ಸ್ಪೆಲ್ಲಿಂಗ್, ವೆರಿ ವೆರಿ ಇಂಪಾರ್ಟೆಂಟ್. ಇದು ಸ್ಪೆಲ್ಲಿಂಗ್ ಕರೆಕ್ಟ್ ಮಾಡುವಂಥ ಪ್ರಶ್ನೆಗಳು ಬರ್ತವೆ. ಜಂಬಲ್ಡ್ ಸೆಂಟೆನ್ಸಸ್ ಬರುತ್ತೆ, ಅಂದರೆ ಒಂದು ಪ್ಯಾಸೇಜ್ ರೀತಿಯ ಮೊದಲಿಗೆ ಒಂದು ಸಾಲನ್ನು ಕೊಟ್ಟು ಆಮೇಲೆ ABCD ಅಂತೇಳಿ ಅಥವಾ PQRS ಮೊದಲಿಗೆ ಒಂದು ಸಾಲು ಕೊಟ್ಟಿರ್ತಾರೆ, ಕೊನೆಯಲ್ಲಿ ಒಂದು ಸಾಲು ಕೊಟ್ಟಿರ್ತಾರೆ. PQRS ಅನ್ನುವಂಥ 4 ಸಾಲು ಇರುತ್ತೆ. ಇವು ಜಂಬಲ್ಡ್ ಆಗಿರ್ತವೆ, ಉಲ್ಟಾ ಪಲ್ಟಾ ಆಗಿರುತ್ತೆ. ಇದನ್ನು ನಾವು ಸರಿ ಮಾಡಬೇಕು. ಸೊ ಈ ರೀತಿಯ ಪ್ರಶ್ನೆಗಳು ಬರ್ತವೆ ಜಂಬಲ್ಡ್ ಸೆಂಟೆನ್ಸ್. ಸಾಮಾನ್ಯವಾಗಿ ಈ ಜಂಬಲ್ಡ್ ಸೆಂಟೆನ್ಸಿಗೆ ಚಿಕ್ಕ ಚಿಕ್ಕ ಒಂದು ಸ್ಟೋರಿ ಅಥವಾ ಚಿಕ್ಕ ಚಿಕ್ಕ ಒಂದು ಏನು ಹೇಳ್ಬೋದು, ಪ್ಯಾಸೇಜ್, ಪ್ಯಾರಾಗ್ರಾಫ್, ಚಿಕ್ಕ ಚಿಕ್ಕ ಮೆಸೇಜ್ ಇರುವಂತಹ ಒಂದು 4-5 ವಾಕ್ಯಗಳನ್ನು ಕೊಡ್ತಾರೆ. ಅದರಲ್ಲಿ 4 ನಾವು ಜಂಬಲ್ಡ್ ಸರಿ ಮಾಡಬೇಕಾಗುತ್ತೆ. ಇನ್ನು ಅಪ್ರಾಪ್ರಿಯೇಟ್ ಫ್ರೇಸಸ್. ಸೊ ಅಪ್ರಾಪ್ರಿಯೇಟ್ ಫ್ರೇಸಸ್ ಇದೆಯಲ್ಲ, ಅಪ್ರಾಪ್ರಿಯೇಟ್ ಫ್ರೇಸಸ್ಸನ್ನು ನೋಡಿ. ಫ್ರೇಸಸ್ ಅಂದರೆ ಏನು ಹಾಗಾದರೆ, ಅ ಪೀಸ್ ಆಫ್ ಕೇಕ್, ಬ್ರೇಕ್ ದ ಐಸ್, ಆನ್ ದ ಫೆನ್ಸ್, ಈ ರೀತಿಯ ಫ್ರೇಸಸ್ಸನ್ನು ಸರಿಯಾಗಿ ಫಿಲ್ ಮಾಡೋದು. ಅಥವಾ ಒಂದು ವಾಕ್ಯವನ್ನು ಕೊಟ್ಟು ಅದಕ್ಕೆ ಸರಿಯಾದ ಅರ್ಥ, ರಿಲೇಟೆಡ್ ಅರ್ಥ ಬರುವಂತಹ ಫ್ರೇಸಸ್ಸನ್ನು ಆಯ್ಕೆ ಮಾಡಿ ಅಂತ ಕೂಡ ಕೇಳ್ಬೋದು. ಸೊ ಫ್ರೇಸಸ್ಸನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ನು ಇದು ಜಂಬಲ್ಡ್ ವರ್ಡ್ಸ್ ಇನ್ ಎ ಸೆಂಟೆನ್ಸ್. ನಾನು ಆಗಲೇ ಹೇಳಿದ್ದು ಅನೇಕ ಸೆಂಟೆನ್ಸ್ಗಳು ಜಂಬಲ್ಡ್ ಆಗಿರೋದು, PQRS ಈ ರೀತಿ. ಇಲ್ಲಿ ಕೆಲವೊಮ್ಮೆ ಜಂಬಲ್ಡ್ ಸೆಂಟೆನ್ಸ್ ಇರುತ್ತೆ. ಉದಾಹರಣೆಗೆ ರಾಮ ಗುಡ್, ಇಷ್ಟು ಈಸಿಯಾಗಿರಲ್ಲ. ಈಸ್, ಎ ಟೀಚರ್, ಈ ರೀತಿ ಇರುತ್ತೆ ಅಂದ್ಕೊಳ್ಳೋಣ. ಸುಮ್ಮನೆ ನಾನು ಹೇಳಿದ್ದು ABCD, ಇದು ಹೆಂಗೆ ಸರಿ ಮಾಡಬೇಕು ಕೇಳಿದ್ರೆ, ರಾಮ ಈಸ್ ಎ ಗುಡ್ ಟೀಚರ್, ಈ ರೀತಿ ಆಗಬೇಕಿದು. ಇದು ನಾವು ಸರಿಯಾಗಿ ಜಂಬಲ್ಡನ್ನು ಸರಿ ಮಾಡ್ತೀವಿ. ಇದಿರಲಿ, ಈ ರೀತಿ ಇರುತ್ತೆ ಜಂಬಲ್ಡ್ ಸೆಂಟೆನ್ಸ್ ಇದು. ಇನ್ನು ಹೋಮೋಫೋನ್ಸ್ ಅಂದರೆ ಏನು ಕೇಳಿದ್ರೆ, ಸೇಮ್ ಪ್ರೊನೌನ್ಸಿಯೇಷನ್ ಇರುತ್ತೆ, ಸೇಮ್ ಇರುತ್ತೆ, ಬಟ್ ಸ್ಪೆಲ್ಲಿಂಗ್ ಮತ್ತು ಮೀನಿಂಗ್ ಡಿಫ್ರೆಂಟ್ ಇರುತ್ತೆ. ಸಿ ಇರ್ಬೋದು, ವೀಕ್ ಇರ್ಬೋದು. ಸೊ ಈ ಒಂದಿಷ್ಟು ಹೋಮೋಫೋನ್ಸನ್ನು ನೋಡ್ಕೊಳ್ಳಿ. ನಿಮಗೆ ನೆಟ್ಟಲ್ಲಿ ಬ್ರೌಸ್ ಮಾಡಿದ್ರೆ ಸಾಕು, ಹೋಮೋಫೋನ್ಸ್ ಅಂತ ಹೊಡೆದ್ರೆ ಸಾಕು, ಮ್ಯಾಕ್ಸಿಮಮ್ ಹೋಮೋಫೋನ್ಸ್ ಲಿಸ್ಟ್ ಸಿಗುತ್ತೆ. ಸೊ ಯಾವ್ಯಾವ ಟಾಪಿಕನ್ನು ಓದಬೇಕಾಗಾದ್ರೆ ನೋಡ್ತಾ ಹೋದರೆ, ಜನರಲ್ ಇಂಗ್ಲೀಷ್ ಇಂಪಾರ್ಟೆಂಟ್ ಟಾಪಿಕ್ಸ್. ಹಾಗಾದರೆ ನಾವು ಯಾವ್ಯಾವ ಟಾಪಿಕನ್ನು ಕಾನ್ಸಂಟ್ರೇಟ್ ಮಾಡಿ ಓದಬೇಕಾಗತ್ತೆ ಅಂಥೇಳಿ. ಸೊ ನೋಡಿ ಸ್ನೇಹಿತರಲ್ಲಿ, ಪ್ರಶ್ನೆಗಳು ಮತ್ತು ಟಾಪಿಕ್ಗಳು ಕೆಲವೊಂದು ರಿಪೀಟ್ ಆಗಿರ್ಬೋದು. ಸೊ ಅದೇ ರೀತಿಯ ಪ್ರಶ್ನೆಗಳು ಟಾಪಿಕಲ್ಲೂ ಬಂದಿರ್ಬೋದು. ಒಂದೊಂದಾಗಿ ನೋಡ್ತಾ ಹೋಗೋಣ. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದಾಗ ನಿಮಗೆ ಹೌ ಮೆನಿ ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ ದೇರ್ ಅಂತ ಕೇಳಲ್ಲ, ಅಥವಾ ಡಿಫೈನ್ ಮಾಡೋಕ್ಕೆ ಕೇಳಲ್ಲ. ವಾಟ್ ಈಸ್ ನೌನ್, ವಾಟ್ ಈಸ್ ವರ್ಬ್ ಕೇಳಲ್ಲ. ನಿಮಗೆ ಆಲ್ಮೋಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಥವಾ ಎರರ್ ಡಿಟೆಕ್ಷನ್ ಈ ಸಮಯದಲ್ಲಿ ನಿಮಗೆ ಕೇಳ್ಬೋದು. ಸೊ ನಮಗೆ ಇದು ಗೊತ್ತಿರಬೇಕು. ನೌನ್, ವರ್ಬ್ ಆ್ಯಂಡ್ ಅದರ್ 3 ರೀತಿಯ ಗುಂಪುಗಳು ಪಾರ್ಟ್ಸ್ ಆಫ್ ಸ್ಪೀಚ್ ಬರುತ್ತೆ. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಯಾವುದಾದ್ರು, ನೌನಲ್ಲಿ ನೌನ್, ಪ್ರನೌನ್ ಆ್ಯಂಡ್ ಅಡ್ಜೆಕ್ಟಿವ್, ವರ್ಬಲ್ಲಿ ವರ್ಬ್ ಆ್ಯಂಡ್ ಅಡ್ವರ್ಬ್, ಅದರ್ ಗ್ರೂಪಲ್ಲಿ ಪ್ರಿಪೋಸಿಷನ್, ಕಂಜಂಕ್ಷನ್ ಆ್ಯಂಡ್ ಇಂಟರ್ಜೆಕ್ಷನ್. ವಿಶೇಷವಾಗಿ ಇಲ್ಲಿ ಪ್ರಿಪೋಸಿಷನ್ ಆ್ಯಂಡ್ ಕಂಜಂಕ್ಷನ್ ರಿಲೇಟೆಡ್ ಕ್ವಶನ್ಗಳು ತುಂಬ ಬರುವ ಸಾಧ್ಯತೆಗಳಿರುತ್ತೆ. ಇದನ್ನು ಬಿಟ್ಟು ಪ್ರಶ್ನೆ ಪತ್ರಿಕೆ ತೆಗೆಯೋಕ್ಕೆ ಚಾನ್ಸ್ ಇಲ್ಲ, ಅಷ್ಟು ಇಂಪಾರ್ಟೆಂಟ್ ಟಾಪಿಕ್ ಇದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ, ಪ್ರಿಪೋಸಿಷನ್ ಮತ್ತು ಕಂಜಂಕ್ಷನ್. ಇನ್ನು ಅಡ್ಜೆಕ್ಟಿವ್, ಅಡ್ವರ್ಬ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ರೀತಿ ಪ್ರಶ್ನೆ ಕೂಡ ಕೇಳ್ಬೋದು. ಒಂದು ಸೆಂಟೆನ್ಸನ್ನು ಕೊಟ್ಟು ಅದಕ್ಕೆ ಒಂದು ಪದಕ್ಕೆ ಅಂಡರ್ಲೈನ್ ಮಾಡಿ ಈ ಪದ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೂಡ ಕೇಳ್ಬೋದು. ಅಥವಾ ನಿಮಗೆ ಸರಿಯಾದ ಪಾರ್ಟ್ಸ್ ಆಫ್ ಸ್ಪೀಚನ್ನು ಚೂಸ್ ಮಾಡಿ ಹಾಕುವಂತಹ ಆಪ್ಷನ್ ಕೂಡ ಕೊಟ್ಟು ಕೇಳ್ಬೋದು. ಇನ್ನು ಆರ್ಟಿಕಲಲ್ಲಿ ಡೆಫಿನೆಟ್ ಆ್ಯಂಡ್ ಇಂಡೆಫಿನೆಟ್ ಆರ್ಟಿಕಲ್ ಬರುತ್ತೆ. ಇದು ಏನು
ಚಾಯ್ಸಸ್ ಕೊಡಬೇಕು ಅಂತಲೇ ಏನಿಲ್ಲ, ಯಾಕಂದರೆ ಇರೋದೇ ಎರಡು, ಒಂದು ಇಂಡೆಫಿನೇಟ್ ಆರ್ಟಿಕಲ್ ಎ ಮತ್ತು ಆ್ಯನ್ ಡೆಫಿನೇಟ್ ಆರ್ಟಿಕಲ್ ದ. ಡೆಫಿನೇಟ್ ಆರ್ಟಿಕಲ್ನ ಎಲ್ಲಿ ಯೂಸ್ ಮಾಡ್ತೀವಿ, ಒಂದು ಡೆಫಿನೈಟ್ ಆಗಿ ಹೇಳುವಂಥ ಸಂದರ್ಭದಲ್ಲಿ, ಒಂದು ಮಾನ್ಯುಮೆಂಟ್ಸ್ ನೇಮ್ ಇರ್ಬೋದು, ರಿವರ್ಸ್ ನೇಮ್, ಕಂಟ್ರೀಸ್ ನೇಮ್ ಇವೆಲ್ಲ. ಇನ್ನು ಸೂಪರ್ಲೇಟಿವ್ ಡಿಗ್ರಿ ಸಂದರ್ಭದಲ್ಲಿ ಎ ಮತ್ತು ಆ್ಯನನ್ನು ಸಿಂಗ್ಯುಲರ್ ಇದ್ದಾಗ ಯೂಸ್ ಮಾಡ್ತೀವಿ, ಆ್ಯನನ್ನು ಓವೆಲ್ ಸೌಂಡ್ ಬಿಫೋರ್ ಯೂಸ್ ಮಾಡ್ತೀವಿ. ಇನ್ನು ಟೆನ್ಸ್, ಇದು ತುಂಬ ವಾಸ್ಟ್ ಆಗಿರುವಂಥ ಒಂದು ಟಾಪಿಕ್. ಇದು ಟೆನ್ಸಲ್ಲಿ ವಿಶೇಷವಾಗಿ ನಾವು ಪ್ರೆಸೆಂಟ್, ಪಾಸ್ಟ್ ಆ್ಯಂಡ್ ಫ್ಯೂಚರ್, ನಿಮ್ಗೆ ಇದನ್ನು ಡಿಫೈನ್ ಮಾಡೋಕ್ಕೆ ಕೇಳೋದಿಲ್ಲ. ಇಲ್ಲೂ ಕೂಡ ಯಾವುದೇ ಗ್ರಾಮರ್ ಅಂಶನೂ ಕೂಡ ಡಿಫೈನ್ ಮಾಡೋಕ್ಕೆ ಕೇಳಲ್ಲ. ಅಂದರೆ ಟೆನ್ಸ್ ಅಂದರೆ ಏನು, ಟೆನ್ಸಿನ ವಿಧಗಳೆಷ್ಟು, ಈ ರೀತಿ ಕೇಳಲ್ಲ. ನಿಮಗೆ ಅದನ್ನು ಯೂಸೇಜನ್ನು ನೀವು ಯಾವ ರೀತಿ ಅಪ್ಲಿಕೇಶನ್ ಲೆವೆಲಲ್ಲಿ ನಿಮಗೆ ಯಾವ ರೀತಿ ಅರ್ಥೈಸಿಕೊಂಡಿದ್ದೀರಾ, ಯಾವ ರೀತಿ ನೀವು ಹಾಕೋಕ್ಕೆ ನಿಮ್ಗೆ ಐಡಿಯಾ ಆಗುತ್ತೆ ಅಂತೇಳಿ. ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನಿಲ್ಲೇ. ನಿನ್ನೆನ ಒಂದು ವಿಡಿಯೋದಲ್ಲಿ ನಾವು ಇದು ನೋಡಿದ್ವಿ. ರಾಜು ಡ್ಯಾಶ್ ಪಿ ಪ್ಲಸ್ ಗೋ ಅಂತಿರುತ್ತೆ ಟು ಮ್ಯಾಂಗ್ಳೂರ್ ಎಸ್ಟರ್ಡೇ. ಅಂದರೆ ರಾಜು ನಿನ್ನೆ ಮಂಗಳೂರಿಗೆ ಹೋಗ್ತಾ ಇದ್ದ ಅಂಥೇಳಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಬಿ ಅಂದರೆ ಏನು ಹಾಗಾದರೆ, ಬಿ ಅಂದರೆ ನೋಡಿ ಎಸ್ಟರ್ಡೇ ಅಂದರೆ ನಿನ್ನೆ, ಹಾಗಾಗಿ ಸೆಂಟೆನ್ಸು ಪಾಸ್ಟ್ ಟೆನ್ಸಲ್ಲಿದೆ. ಬಿಗೆ ಏನಾಗುತ್ತೆ, ಬಿ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್, ಪ್ರೈಮರಿ ಆಕ್ಸಿಲರಿ ವಾಸ್ ಆಗುತ್ತೆ. ಇಲ್ಲಿ ಗೋಯಿಂಗ್ ಆಗುತ್ತೆ. ಸೊ ಏನು ನಾವು ಮಾಡಬೇಕು, ಆಪ್ಷನಲ್ಲಿ ವಾಸ್ ಗೋಯಿಂಗನ್ನು ನಾವು ಟಿಕ್ ಮಾಡಬೇಕಾಗುತ್ತೆ. ಉದಾಹರಣೆಗೆ ರಾಜು ವಾಸ್ ಗೋಯಿಂಗ್ ಟು ಮ್ಯಾಂಗ್ಳೂರ್ ಎಸ್ಟರ್ಡೇ. ಟುಡೇ ಅಂತಿದ್ರೆ ರಾಜು ಈಸ್ ಗೋಯಿಂಗ್ ಟು ಮ್ಯಾಂಗ್ಳೂರ್ ಟುಡೇ ಆಗುತ್ತೆ. ಈ ರೀತಿಯ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಟೆನ್ಸ್ನ ವರ್ಬ್ಗಳನ್ನು, ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸ್ಕೊಂಡು ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಗಳು ಜಾಸ್ತಿ ಇರ್ತವೆ, ಅಬ್ಸರ್ವ್ ಮಾಡಿ. ಇನ್ನು ಫ್ರೇಸಸ್ ಆ್ಯಂಡ್ ಕ್ಲಾಸಸ್ ಕೂಡ ತುಂಬ ಇಂಪಾರ್ಟೆಂಟ್. ಇದನ್ನು ಕೂಡ ನೀವು ನೆಟ್ಟಲ್ಲಿ ಹೊಡೆದ್ರೆ ನಿಮಗೆ ಫ್ರೇಸಸ್ ಮತ್ತು ಕಾಸಸ್ನ ವ್ಯತ್ಯಾಸಗಳು ಮತ್ತು ಅದರ ರಿಲೇಟೆಡ್ ಆಗಿರೋ ಎಕ್ಸಾಂಪಲ್ಗಳು ಕೂಡ ಸಿಗ್ತವೆ. ಇನ್ನು ರಿಪೋರ್ಟೆಡ್ ಸ್ಪೀಚ್ ತುಂಬ ಇಂಪಾರ್ಟೆಂಟ್ ಇದೆ ಈ ಟಾಪಿಕ್ಕು. ರಿಪೋರ್ಟೆಡ್ ಸ್ಪೀಚಲ್ಲಿ ಒಂದು ಮೇಯ್ನ್ ಆಗಿ ಒಂದು 6 ರೂಲ್ಸ್ ಬರುತ್ತೆ. ಉದಾಹರಣೆಗೆ ಸಿಂಪಲ್ ಪ್ರೆಸೆಂಟ್ ಇದ್ದರೆ ಸಿಂಪಲ್ ಪಾಸ್ಟ್ ಆಗುತ್ತೆ, ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದರೆ ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ದರೆ ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ, ಪಾಸ್ಟ್ ಕಂಟಿನ್ಯೂಸ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ. ಈ ರೀತಿಯ ರೂಲ್ಸ್ಗಳಿದ್ದಾವೆ. ಇನ್ನು WH ಕ್ವಶನ್ಗಳನ್ನ ಹೆಂಗೆ ಚೇಂಜ್ ಮಾಡಬೇಕು, ಈ ರೂಲ್ಸ್ಗಳನ್ನು ಸರಿಯಾಗಿ ತಿಳ್ಕೊಳ್ಳಿ ರಿಪೋರ್ಟೆಡ್ ಸ್ಪೀಚ್ ರಿಲೇಟೆಡ್ ಆಗಿ. ಇನ್ನು ಸಿನೋನಿಮ್ಸ್ ಆ್ಯಂಡ್ ಆ್ಯಂಟೋನಿಮ್ಸ್, ಇದನ್ನು ನಾನು ಆಗಲೇ ಹೇಳಿದೆ, ಪದಗಳ ಅರ್ಥ ಮತ್ತು ವಿರುದ್ಧ ಪದಗಳು. ನೀವು ಈ ಸಿನೋನಿಮ್ಸ್, ಆ್ಯಂಟೋನಿಮ್ಸ್ ಮತ್ತು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗೆ 6 to 10th ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬುಕ್ಕನ್ನು ರೆಫರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಸೊ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಲೇ ಹೇಳಿದಾಗೆ ಇದು ಕೂಡ ನಿಮಗೆ 6 to 10th ಬುಕ್ಕಲ್ಲಿ ಸಿಗುತ್ತೆ. ಇನ್ನು ಕ್ವಶನ್ ಟ್ಯಾಗ್ ಕೂಡ ತುಂಬ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ಕ್ವಶನ್ ಟ್ಯಾಗಲ್ಲಿ ನಾವು ಯಾವುದೇ ಸೆಂಟೆನ್ಸ್ ಕೊಡಲಿ, ಕ್ವಶನ್ ಟ್ಯಾಗ್ ಮಾಡಿದಾಗ 2 ವರ್ಡ್ ಉತ್ತರದಲ್ಲಿ ಬರುತ್ತೆ. ಉದಾಹರಣೆಗೆ ರಾಮ ಈಸ್ ಅ ಟೀಚರ್ ಅಂತಿದ್ರೆ, ಈಸಂಟ್ ಈ ಅನ್ನುವಂಥ ಕ್ವಶನ್ ಟ್ಯಾಗ್ ಬರುತ್ತೆ. ಈ ರೀತಿಯ ಪಾಸಿಟಿವ್ ಇದ್ದರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು, ನೆಗೆಟಿವ್ ಇದ್ದರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು. ಹೆಲ್ಪಿಂಗ್ ವರ್ಬ್ ಇರಲಿಲ್ಲ ಅಂದರೆ ಡೂ ಫಾರ್ಮನ್ನು ಹಾಕಬೇಕು, ಡೂ, ಡಿಡ್, ಡಸ್ ನೋಡಿ ಹಾಕಬೇಕಾಗತ್ತೆ. ಅದನ್ನು ನಾವು ಈ ಕ್ವಶನ್ ಟ್ಯಾಗ್ ರಿಲೇಟೆಡ್ ಆಗಿ ಒಂದು ವಿಡಿಯೋವನ್ನು ಮಾಡಿದ್ದೀವಿ. ಕ್ವಶನ್ ಟ್ಯಾಗ್ ರಿಲೇಟೆಡ್ ಆಗಿ ಒಂದು ವಂಡರ್ಫುಲ್ ಆಗಿರೋ ವಿಡಿಯೋ ಅಂತ ಹೇಳ್ಬೋದು. ಯಾಕಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ, ನಮ್ಮ ಚಾನಲ್ ಇದೆ, ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ, ಕ್ವಶನ್ ಟ್ಯಾಗ್ ರಿಲೇಟೆಡ್ ಆಗಿರೋ ವಿಡಿಯೋ. ಇನ್ನು WH ಕ್ವಶನ್ ಅಂದರೆ ಏನು ಕೇಳಿದ್ರೆ, ಒಂದು ಸೆಂಟೆನ್ಸಲ್ಲಿ ಒಂದು ವರ್ಡನ್ನು ಅಂಡರ್ಲೈನ್ ಮಾಡಿರ್ತಾರೆ. ಉದಾಹರಣೆಗೆ ರಾಮ ಈಸ್ ಅ ಟೀಚರ್ ಅಂತ ಆ ಸೆಂಟೆನ್ಸ್ ಕೊಟ್ಟಿದ್ರೆ ರಾಮಕ್ಕೆ ಅಂಡರ್ಲೈನ್ ಮಾಡಿರ್ತಾರೆ. WH ಕ್ವಶನ್ ಏನಾಗುತ್ತೆ ಇಲ್ಲಿ, ಹೂ ಈಸ್ ಅ ಟೀಚರ್. ಇಷ್ಟು ಈಸಿ ಇರಲ್ಲ, ಬಟ್ WH ಕ್ವಶನ್ನ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ ಅದು. ಇನ್ನು ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಕನ್ನಡದಲ್ಲಿ ನಾವೇನು ಕರ್ತರಿ, ಕರ್ಮಣಿ ಪ್ರಯೋಗ ಅಂತ ಹೇಳ್ತೀವಲ್ಲ, ಸೊ ಇದು ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂತೀವಿ ನಾವು ಇಲ್ಲಿ. ಇದನ್ನು ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ತುಂಬ ಇಂಪಾರ್ಟೆಂಟ್ ಇದೆ. ಆ್ಯಕ್ಚುಲಿ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಇದೆಯಲ್ಲ, ಇದಕ್ಕೆ ಒಂದು ಉದಾಹರಣೆ ಅಂದರೆ ಹಿ ರೈಟ್ ಎ ಲೆಟರ್, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಇದಕ್ಕೆ ಹೆಂಗೆ ಚೇಂಜ್ ಆಗುತ್ತೆ, ಎ ಲೆಟರ್ ಈಸ್ ರಿಟನ್ ಬೈ ಹಿಮ್. ಸೊ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸಿಗೆ ರಿಲೇಟೆಡ್ ಆಗಿರುವಂತಹ ಸ್ನೇಹಿತರೆ, ನಿಮಗೆ ಈ ಒಂದು ಇಂಗ್ಲೀಷ್ ರಿಲೇಟೆಡ್ ಆಗಿ ಯಾವುದಾದ್ರೂ ಟಾಪಿಕಲ್ಲಿ ಡೌಟ್ ಇದ್ದರೆ, ಯಾವುದಾದ್ರೂ ಟಾಪಿಕನ್ನು ನಿಮಗೆ ಸಾಲ್ವ್ ಮಾಡಬೇಕಂತ ಹೇಳಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನೋ ಡೌಟ್ 100% ಎಕ್ಸಾಮ್ ಒಳಗಡೆ
ಆ ಟಾಪಿಕ್ಗಳಿಗೆ ರಿಲೇಟೆಡ್ ಆಗಿರುವಂತಹ ಎಕ್ಸಾಂಪಲ್ಸ್, ರೂಲ್ಸ್ ಮತ್ತು ಟೆಕ್ನಿಕ್ಸ್, ಸಿಂಪಲ್ ಈಸಿ ಆಗಿರುವ ಟೆಕ್ನಿಕ್ ಕೂಡ ಹೇಳಿಕೊಡುವ ಪ್ರಯತ್ನ ಮಾಡ್ತೀವಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಟಾಪಿಕ್ ಮೇಲೆ ಬೇಕು, ಯಾವ ಟಾಪಿಕ್ ಯಾವ ಕ್ವಶನ್ ಮೇಲೆ ನಿಮಗೆ ಡೌಟ್ಸ್ ಇದೆ ಅಂತೇಳಿ. ಇನ್ನು ಸ್ಪೆಲ್ಲಿಂಗ್ಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಸ್ಪೆಲ್ಲಿಂಗ್ಸ್ ಜೊತೆಯಲ್ಲೇ ಹೋಮೋಫೋನ್ಸ್ ಬರುತ್ತೆ, ಯಾಕಂದರೆ ಸೇಮ್ ಉಚ್ಚಾರಣೆ ಇರುವಂಥ ಸ್ಪೆಲ್ಲಿಂಗ್ಗಳು ರಿಲೇಟೆಡ್ ಆಗಿರೋ ವರ್ಡ್ಗಳು ಬರ್ತವೆ. ಹೋಮೋಫೋನ್ಸ್ ನೋಡ್ಕೊಳ್ಳಿ. ಸ್ಪೆಲ್ಲಿಂಗ್ ಆ್ಯಸ್ ಯೂಶ್ವಲ್ ಯೂಸೇಜ್ ವರ್ಡ್ಗಳಿದು. ಸೊ ನೋಡಿ, ನೀವು ಯಾವುದೇ ಇಂಗ್ಲೀಷ್ ಎಕ್ಸಾಮ್ ಬರಬೇಕಾದ್ರೆ ಅಲ್ಲಿ ಗ್ರಾಮರ್ ಅಂತ ಮಾತ್ರ ಇರಲ್ಲ, ಗ್ರಾಮರ್ ಆ್ಯಂಡ್ ಯೂಸೇಜ್ ಅಂತಿರುತ್ತೆ. ಅಂದರೆ ನಾವು ದಿನ ಬಳಕೆಯಲ್ಲಿ ಯಾವ ರೀತಿಯಾಗಿ ಸೆಂಟೆನ್ಸನ್ನು ಬರಿತೀವಿ, ಫಾರ್ಮೇಷನ್ ಮಾಡ್ತೀವಿ, ಕ್ವಶನ್ ಕೇಳ್ತೀವಿ, ಈ ರೀತಿಯೆಲ್ಲ ಬರುತ್ತೆ. ಇನ್ನು ಹೆಲ್ಪಿಂಗ್ ವರ್ಬ್ ರಿಲೇಟೆಡ್ ಆಗಿ ಪ್ರಶ್ನೆಗಳು 100% ಬರುತ್ತೆ. ಹೆಲ್ಪಿಂಗ್ ವರ್ಬಲ್ಲಿ ಮುಖ್ಯವಾಗಿ ನೋಡಿ, ಬಿ ಫಾರ್ಮ್, ಹ್ಯಾವ್ ಫಾರ್ಮ್, ಡೂ ಫಾರ್ಮ್ ಆ್ಯಂಡ್ ಮಾಡಲ್ ಆಕ್ಸಿಲರೀಸ್ ಅಂತೇಳಿ 4 ಬಗೆಯ ಮುಖ್ಯ ಪ್ರಕಾರದ ಹೆಲ್ಪಿಂಗ್ ವರ್ಬ್ಗಳಿರ್ತವೆ. ಸೊ ಇವೆಲ್ಲ ಹೆಲ್ಪಿಂಗ್ ವರ್ಬ್ಗಳನ್ನು ಸರಿಯಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಇದಿಷ್ಟು ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಮೇಯ್ನ್ ಕ್ವಶನ್ಸ್, ರಿಲೇಟೆಡ್ ಕ್ವಶನ್ಸ್ ಆ್ಯಂಡ್ ಮೇಯ್ನ್ ಟಾಪಿಕ್ಸ್. ಈ ಎಲ್ಲ ಟಾಪಿಕ್ಗಳ ಮೇಲೆ ಸರಿಯಾಗಿ ಅಧ್ಯಯನ ಮಾಡ್ಕೊಳ್ಳಿ. 100% ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರಗಳು ದೊರೀತವೆ, ಉತ್ತರಗಳು ಸಿಗ್ತವೆ ಅಂತ ಹೇಳ್ತಾ, ಮತ್ತು ಈ ಟಾಪಿಕ್ಗಳಲ್ಲಿ ಯಾವುದಾದ್ರೂ ಟಾಪಿಕ್ ನಿಮಗೆ ಡೌಟ್ ಇದ್ದರೆ, ಯಾವುದಾದ್ರೂ ಟಾಪಿಕ್ ಮೇಲೆ ನಿಮಗೆ ಎಕ್ಸಾಂಪಲ್ಸ್ ಮತ್ತು ಟೆಕ್ನಿಕ್ಸ್ ಬೇಕು ಅಂತ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.